ಈ ಕತೆ ಬಹಳ ಮಜಾ ಇದೆ. ಶ್ರೀಕೃಷ್ಣ ಅವತರಿಸಿರುವ ವಿಚಾರ ಶಿವನಿಗೆ ಗೊತ್ತಾಗತ್ತೆ. ಕೈಲಾಸದಲ್ಲಿ ಹೋಗಿ ಕೃಷ್ಣನ ಒಂದ್ಸಲ ದರ್ಶನ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಭೇಟಿ ಆಗ್ತಾರೆ. ಹೇಗೆ ಭೇಟಿ ಆಗೋದು? ಕೈಲಾಸದಿಂದ ಭೂಮಿಗೆ ಬರ್ತಾನೆ. ಭೂಮಿಗೆ ಬಂದು ನೇರವಾಗಿ ನುಗ್ಲಿಕ್ಕಾಗೋದಿಲ್ವಲ್ಲ, ಅದಕ್ಕೆ ತಾನೊಬ್ಬ ಜ್ಯೋತಿಷಿ ಅಂತ ಹೇಳಿ ಯಶೋಧೆಯ ಮನೆ ಮುಂದೆ ಸುಳಿದಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದಷ್ಟು ಜನ ಅಲ್ಲಿ ನೀವು ಮಹಿಳೆಯರೆಲ್ಲ ನಿಂತಿರ್ತಾರೆ. ಅವರಿದ್ರೆ ಹೇಳ್ತಾನೆ, ಈ ಮನೆಯಲ್ಲಿ ಒಂದು ಮಗು ಹುಟ್ಟಿದೆಯಲ್ವ? ಹೌದು. ಆ ಮಗುವಿನ ಭವಿಷ್ಯ ಹೇಳ್ತೇನೆ ನಾನು. ಹೌದಾ? ಕೇಳ್ಕೊಂಬರ್ತೇನೆ ತಡ್ರಿ ಅಂತ ಒಳಗಡೆ ಆ ಹೆಣ್ಮಕ್ಳು ಹೋಗ್ತಾರೆ. ಹೋಗಿ ಯಶೋಧೆಗೆ ಹೇಳ್ತಾರೆ, ಇಲ್ಲ, ಒಬ್ಬ ದೊಡ್ಡ ಪವಾಡ ಪುರುಷ ಬಂದಂಗೆ ಕಾಣಿಸ್ತಾ ಇದೆ. ಆತ ಮಗು ಇದೆಯಲ್ಲ, ಆ ಮಗು ಬಗ್ಗೆ ಮಾತಾಡ್ತಾ ಇದ್ದಾರೆ, ಇದರ ಭವಿಷ್ಯವನ್ನು ಹೇಳ್ತೀನಿ ಅಂತ ಇದ್ದಾರೆ. ಹೌದಾ? ಯಶೋಧೆ ಹೊರಗಡೆ ಬಾಲ್ಕನಿಯಲ್ಲಿ ಬಂದು ನೋಡ್ತಾಳೆ. ಕೆಳಗಡೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಹೊರಳಲ್ಲಿ ಹಾವಿದೆ, ತಲೆ ಮೇಲೆ ಜಟ, ಕೈಯಲ್ಲಿ ತ್ರಿಶೂಲ. ಇವನನ್ನ ನನ್ನ ಮನೆ ಒಳಗಡೆ ನನ್ನ ಮಗುವಿನ ಎದುರುಗಡೆ ಕರ್ಕೊಂಡ್ಬಂದ್ಬಿಟ್ರೆ ನನ್ನ ಮಗ ಹಾವು ಹಾರಿ ಬಿಡ್ತಾನೆ, ಸಾಧ್ಯವೇ ಇಲ್ಲ ಅಂತ. ಹೊರಗಡೆ ಬರ್ತಾಳೆ. ಏನು ವಿಷಯ ಅಂತ? ಇಲ್ಲ, ನಿನ್ನ ಮಗುವಿನ ಭವಿಷ್ಯ ಹೇಳ್ತೀನಿ. ಸಾಧ್ಯವೇ ಇಲ್ಲ. ನನ್ನ ಮಗು ನೀನು ನೋಡಿದ್ರೆ ಚಿಟ್ಟಂತ ಚೀರು ಬಿಡುತ್ತೆ, ಹೆದರ್ಕೊಂಡ್ಬಿಡುತ್ತೆ. ಸಾಧ್ಯವೇ ಇಲ್ಲ. ನಾನು ಯಾವ ಕಾರಣಕ್ಕೂ ನನ್ನ ಮಗುವನ್ನು ನಿನ್ನ ತೋರಿಸೋದಿಲ್ಲ. ನಿನ್ನ ಮಗುವನ್ನು ನೋಡಲಾರದೆ ನಾನು ಹೋಗೋದೇ ಇಲ್ಲ ಅಂತ ಆ ಜ್ಯೋತಿಷಿ ಹೇಳ್ತಾನೆ. ಜ್ಯೋತಿಷಿಯ ರೂಪದಲ್ಲಿದ್ದಂಥ ಶಿವ ಒಳಗಡೆ ತೊಟ್ಲಲ್ಲಿ ಮಲಗಿರುವಂಥ ಕೃಷ್ಣ ಎಲ್ಲವನ್ನು ಗಮನಿಸ್ತಾ ಇರ್ತಾನೆ, ನಗ್ತಾನೆ. ತಾಯಿ ಒಳಗಡೆ ಬರ್ತಾಳೆ ಯಶೋಧೆ. ಯಶೋಧೆ ಬಂದ ತಕ್ಷಣ ಚೀರಿ ಚೀರಿ ಅಳಲಿಕ್ಕೆ ಶುರು ಮಾಡ್ತಾನೆ. ಯಾವ ಮಟ್ಟಿಗೆ ಅಳ್ತಾನೆ ಅಂತಂದರೆ ಅಳುವನ್ನೇ ನಿಲ್ಲಿಸೋದಿಲ್ಲ. ನೀಲವರ್ಣದ ಕೃಷ್ಣ ಕೆಂಪಗಾಗಿಬಿಡ್ತಾನೆ. ಏನು ಮಾಡಬೇಕು ಯಶೋಧೆಗೆ ತಿಳಿಯೋದಿಲ್ಲ. ಯಶೋಧೆಗೆ ಡೌಟ್ ಬರುತ್ತೆ, ಈ ಕೆಲಸ ಹೊರಗಡೆ ಇರುವಂಥ ಆ ಬಾಬಾನೇ ಮಾಡಿದ್ದು, ಆ ಬಾಬಾನಿಂದನೇ ಈತ ಸರಿ ಹೋಗ್ಬೇಕು ಅಂತ ಹೊರಗಡೆ ಹೋಗಿ, ಬಾ ಒಳಗಡೆ ಏನಾಗಿದ್ದಾಗಲಿ, ಆಮೇಲೆ ನಾನು ಆತನ ನಿವಾಳಿಸ್ತೀನಿ. ಬಂದು ನೋಡ್ತಾನೆ ಕೃಷ್ಣನನ್ನು. ಕೃಷ್ಣ ಶಿವನನ್ನು ನೋಡ್ತಾನೆ. ಇಬ್ಬರು ಪರಸ್ಪರ ನೋಡ್ಕೋತಾರೆ. ತಾಯಿ ಹೇಳ್ತಾಳೆ, ನಿನ್ನ ನೋಡಿ ನನ್ನ ಮಗ ಗಾಬರಿ ಆಗ್ತಾನೆ, ಅವಾಕ್ಕಾಗ್ತಾನೆ ಅಂತ, ಆಮೇಲೆ ನಾನು ನಿವಾಳಿಸಿ ತೆಗಿತೀನಿ, ನೀನು ನೋಡ್ಕೊಂಡು ಹೋಗು. ಶಿವ ಹೇಳ್ತಾನೆ, ಆತ ಬದುಕಿರುವವರೆಗೂ ಆತನ ಮೇಲೆ ಯಾರ ನಜರು ಬಿದ್ದಿರಬಾರ್ದು, ಯಾರ ದೃಷ್ಟಿ ತಾಗಿರಬಾರ್ದು, ಆ ರೀತಿ ವರ ಕೊಟ್ಟು ಹೋಗ್ತೀನಿ ಅಂತ ಶಿವ ಅಲ್ಲಿಂದ ಅಂತರ್ಧಾನನಾಗ್ತಾನೆ. ಕೃಷ್ಣ ನಗತಾನೇ ಇರ್ತಾನೆ. ತೊಟ್ಲಲ್ಲಿ ಇದ್ದಕ್ಕಿದ್ದ ಹಾಗೆ ನೀಲವರ್ಣ ವಾಪಸ್ ಬರುತ್ತೆ. ಕೃಷ್ಣ ತನ್ನ ತುಂಟಾಟವನ್ನು ಪ್ರಾರಂಭ ಮಾಡ್ತಾನೆ.